ಕಲ್ಲೇಶ್ ಬಿ ಎಂಬ ಅಧಿಕಾರಿ. ಕುರ್ಚಿ ಉಳಿಸಿಕೊಳ್ಳೋದಕ್ಕೀಗ ಸಿಎಂ ಸರ್ಕಸ್ ಮಾಡ್ತಾ ಇದ್ದಾರೆ, ದುಸ್ಸಾಹಸ ಮಾಡ್ತಾ ಇದ್ದಾರೆ. ಇಡಿ ವಿರುದ್ಧ ಕಂಪ್ಲೇಂಟ್ ಮಾಡಿರುವಂತಹ ಕಲ್ಲೇಶ್ ಬಿ ಎಂಬ ಅಧಿಕಾರಿ ಇಡಿ ವಿರುದ್ಧವೇ ದೂರನ್ನು ದಾಖಲಿಸಿದ್ರು. ಅಧಿಕಾರಿಯನ್ನ ಕಳೆದ ತಿಂಗಳು ಭ್ರಷ್ಟಾಚಾರದ ಆರೋಪದಡಿ ಅಮಾನತಿನಲ್ಲಿಟ್ಟಿದ್ದು. ಇಡಿ ತನಿಖೆಯಲ್ಲಿ ಸಿಎಂ ಡಿಸಿಎಂಗಳ ಕೈವಾಡದ ಬಗ್ಗೆ ಈ ಅಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಕಾಂಗ್ರೆಸ್ ನಾಟಕವೊಂದನ್ನು ಆರಂಭ ಮಾಡಿದೆ. ಆ ಕಳಂಕಿತ ಅಧಿಕಾರಿಯಾದ ಕಲ್ಲೇಶ್ಗೆ ಆಮಿಷವನ್ನ ಒಡ್ಡಲಾಗಿದೆಯಾ? ಹಾಗಾದ್ರೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡಂತಹ ಕಾಂಗ್ರೆಸ್ ಸರ್ಕಾರ ಈ ತರಹದ ಚರ್ಚೆಗಳು ಶುರುವಾಗ್ತಾ ಇದೆ. ಇಡಿ ತನಿಖಾ ಅಧಿಕಾರಿಗಳ ವಿರುದ್ಧ ಸಿಎಂ ಡಿಸಿಎಂ ಹೆಸರನ್ನ ಹೇಳಬೇಕೆಂದು ಒತ್ತಾಯ ಮಾಡಲಾಗ್ತಾ ಇತ್ತ. ಹಾಗಾದ್ರೆ ಇವೆಲ್ಲ ಬೆಳವಣಿಗೆಗಳು ಕೂಡ ಚರ್ಚೆಯಾಗ್ತಾ ಇದೆ. ಅಧಿಕಾರಿಯಾದ ಕಲ್ಲೇಶ್ಗೆ ಆಮಿಷ ಒಡ್ಡಲಾಗಿತ್ತ. ಸಿದ್ದರಾಮಯ್ಯನವರು ಕುರ್ಚಿಗೆ ಅಂಟಿಕೊಂಡಿದೆ ವಾಲ್ಮೀಕಿ ಹಗರಣ. ವಾಲ್ಮೀಕಿ ಹಾಗೂ ಮೂಡಾ ಹಗರಣದ ನೈತಿಕ ಹೊಣೆಯನ್ನ ಹೊರಬೇಕಾಗಿ ಬರುತ್ತೆ. ಅದನ್ನು ಹೊತ್ತಿದೆ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಆಗ್ರಹಗಳು ಕೂಡ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಸಿಬಿಐ ತನಿಖೆಗೆ ಸಹಕರಿಸಬೇಕೆಂದು ಆಗ್ರಹಿಸುತ್ತೇವೆ ಎಂದ ಬಿಜೆಪಿ ಇದನ್ನು ನಖಶಿಕಾಂತವಾಗಿ ಖಂಡಿಸ್ತಾ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯರ ಕೊರಳಿನ ಸುತ್ತ ಇರತಕ್ಕಂತಹ ಮೂಡಾ ಎನ್ನುವಂತಹ ದೈತ್ಯ ಭೂತದ ವಿರುದ್ಧ ಈಗಾಗಲೇ ವಿಪಕ್ಷ ನಾಯಕ ಖಂಡ ತುಂಡವಾಗಿ ಮಾತನಾಡ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದು ಬಿಜೆಪಿ ಟ್ವೀಟ್ ಮಾಡಿರ್ತಕ್ಕಂತಹದ್ದು. ಸಾಕಷ್ಟು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಮೊದಲ ಸಾಲಲ್ಲೇ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹರಸಾಹಸ ಮಾಡ್ತಾ ಇದ್ದಾರೆ. ಅವರಿಗೆ ಇದು ಕಬ್ಬಿಣದ ಕಡಲೆಯಾಗಿ ಮಾರ್ಪಟ್ಟಿದೆ ಎನ್ನುವಂತಹ ಅರ್ಥದಲ್ಲಿ ಆ ಟ್ವಿಟ್ಟರ್ನ ಮೊದಲ ಸಾಲುಗಳು ಸಾರಾಂಶಗಳನ್ನು ಹೇಳ್ತಾ ಇದೆ. ಒಟ್ಟಾರೆ ಈ ಕಾಂಗ್ರೆಸ್ನ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆಯೂ ಇರತಕ್ಕಂತಹ ಅಕ್ರಮ ಆಸ್ತಿ ಗಳಿಕೆಗೆ ಏನು ಕೋರ್ಟ್ನಲ್ಲಿ ಹಿನ್ನಡೆ ಆಯ್ತಲ್ಲ, ಇವೆಲ್ಲವೂ ಕೂಡ ಬಿಜೆಪಿಯವರು ದೊಡ್ಡದಾದಂತಹ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ. ಅಹೋರಾತ್ರಿ ಹೋರಾಟಕ್ಕೂ ಕೂಡ ನಾವು ಮುಂದಾಗ್ತೀವಿ ಎನ್ನುವಂತಹ ಮುನ್ನೆಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಪ್ರತಿಭಟನೆಗಳ ಮೂಲಕ, ವಿಭಿನ್ನ ರೀತಿಯ ಹೋರಾಟಗಳ ಮೂಲಕ ಒಟ್ಟಾರೆ ಈಗಿನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ದುರ್ಬಲ ಮಾಡಬೇಕು ಎನ್ನುವಂತಹ ಉದ್ದೇಶನೋ ಅಥವಾ ಈಗಿರ್ತಕ್ಕಂತಹ ಏನು ಗಂಭೀರ ಭ್ರಷ್ಟಾಚಾರ ಪ್ರಕರಣ ಇದೆಯಲ್ಲ ಅದನ್ನ ಅಸ್ತ್ರವಾಗಿ ಬಳಸಿಕೊಳ್ಳುವಂತಹ ಉದ್ದೇಶನೋ. ಆದರೆ ಒಟ್ಟಾರೆ ಆಡಳಿತಾರೂಢ ಪಕ್ಷಕ್ಕೆ ಮಾತ್ರ ಸವಾಲೆದುರಾಗ್ತಾ ಇದೆ. ಅಗ್ನಿ ಪರೀಕ್ಷೆಗಳೆದುರಾಗ್ತಾ ಇದ್ದಾವೆ. ಒಂದರ ಹಿಂದೆ ಒಂದರಂತೆ ವಾಲ್ಮೀಕಿ ಹಗರಣದ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ವಶದಲ್ಲಿರ್ತಕ್ಕಂತಹ ಅಥವಾ ಈಗ ಕಾರಾಗೃಹ ಸೇರಿರ್ತಕ್ಕಂತಹ ಸಚಿವ ನಾಗೇಂದ್ರ, ಅದಾದ ಬಳಿಕ ವಕ್ಫ್ ಬೋರ್ಡ್ನಲ್ಲೂ ಕೂಡ ಹಗರಣಗಳು ನಡೆದಿದ್ದಾವೆ ಎನ್ನುವಂತಹದ್ದು ಕೂಡ ದೂರು ದಾಖಲಾಗಿತ್ತು. ವಕ್ಫ್ ಬೋರ್ಡ್ನಲ್ಲಿಯೂ ಕೂಡ ಆ ನಿಗಮದಲ್ಲಿಯೂ ಕೂಡ ಹಗರಣಗಳು ನಡೆದಿದ್ದಾವೆ ಎನ್ನುವಂತಹ ಆರೋಪವೂ ಕೂಡ ಒಂದರ್ಥದಲ್ಲಿ ಕೈಪಾಳೆಯದ ಜಂಘಾಬಲವನ್ನು ಕುಸಿಯುವಂತೆ ಮಾಡಿತು. ಈಗ ಬಿಜೆಪಿ ಮಾತ್ರ ರಣ ಬೆಂಕಿಯಂತೆ ಬೆಂಕಿ ಉಂಡೆಗಳನ್ನು ಎಸಿತಾ ಇದೆ. ಆದರೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಡಳಿತಾರೂಢ ಪಕ್ಷ ಸಿದ್ಧವಾಗಿದೆಯೋ ಅಥವಾ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದೆಯೋ? ಒಂದು ಕಡೆ ಅಧಿವೇಶನದಲ್ಲಿ ಅಸ್ತ್ರ ಪ್ರತ್ಯಾಸ್ತ್ರಗಳ ಮಹಾಕಾಳಗಗಳು ನಡೀತಾ ಇದ್ದಾವೆ. ಈ ಪ್ರತ್ಯಾಸ್ತ್ರಗಳನ್ನು ಯಾವ ರೀತಿ ವಿಪಕ್ಷ ಮತ್ತು ಆಡಳಿತಾರೂಢ ಪಕ್ಷದವರು ಮಾಡ್ತಾ ಇರ್ತಕ್ಕಂತಹದ್ದು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ಬಿಜೆಪಿ ವಕ್ತಾರರಾಗಿರ್ತಕ್ಕಂತಹ ಅಶೋಕ್ ಗೌಡ ಈಗ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ರಾಜಕೀಯ ಡೆವಲಪ್ಮೆಂಟ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯರ ಕೊರಳಿನ ಸುತ್ತ ಮೂಢಾ ಎನ್ನುವಂತಹ ದೊಡ್ಡ ದೈತ್ಯವಾದಂತಹ ಒಂದು ಹಗರಣ ಸುತ್ತಕೊಂಡಿದ್ದಾವೆ. ಒಟ್ಟಾರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಕುತ್ತಿಗೆ ಸುತ್ತ ತೂಗುಗತಿ ತೂಗ್ತಾ ಇದೆಯಾ ಅಂತ? ಸತ್ಯವಾದ ಮಾತು. 35 ಮಂತ್ರಿಗಳೇನಿದ್ದಾರೆ, 35 ಮಂತ್ರಿಗಳು ಸಹ ಹಗರಣದಲ್ಲಿ ಮುಳುಗೋಗಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಸೋನಿಯಾ ಗಾಂಧಿ ಅವರಿಗೆ ರೆಂಟ್ ಕೊಡೋ, ಪ್ರತಿ ತಿಂಗಳು ಏನು ರೆಂಟ್ ಕೊಡೋ ವಾಡಿಕೆ ಇದೆ ಕಾಂಗ್ರೆಸ್ ನಲ್ಲಿ, ಈ ರೆಂಟ್ ಕೊಡೋ ವಾಡಿಕೆನಲ್ಲಿ ಸಿಕ್ಕಿ ಅವರೇ ನರಳುತ್ತಾ ಇದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರು ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ, ರಾಜಕಾರಣ ಅಂತಂದ್ರೆ ಮೀಡಿಯಾ ಮ್ಯಾನೇಜ್ಮೆಂಟ್ ಅನ್ಕೊಂಡಿದ್ದಾರೆ. ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೀಟ್ ಮಾಡೋದು, ಯಾರೋ ಒಬ್ರ ಹತ್ರ ಕಂಪ್ಲೇಂಟ್ ಕೊಡೋದು, ಆಮೇಲೆ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲಾ ಮೀಡಿಯಾ ಹೌಸಸ್ಗೂ ಥ್ರೆಟನ್ ಮಾಡಿ ಅದನ್ನ ಲೈವ್ ಟೆಲಿಕಾಸ್ಟ್ ಮಾಡಿ ಅಂತ ಹೇಳೋದು, ಪ್ರೆಸ್ ಕಾನ್ಫರೆನ್ಸ್ ನ ಮಾಡಿದಾಗ ನಂದು ನೀವೇನಾದ್ರು ಮಾಡದೇ ಇದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಕಟ್ ಮಾಡ್ತೀನಿ ಅನ್ನೋದು, ಇದು ಮೀಡಿಯಾ ಮ್ಯಾನೇಜ್ಮೆಂಟ್ ಆಫ್ ಸಿದ್ದರಾಮಯ್ಯ ಅಂತ ಅವ್ರೇನ್ ಅನ್ಕೊಂಡು ಇದೇ ರಾಜಕಾರಣ ಅಂತ. ರಾಜಕಾರಣ ಅಂದ್ರೆ ಇದಲ್ಲ, ಬಡವರ ಕಣ್ಣನ್ನ ನೀರನ್ನ ಒರೆಸ್ತಕ್ಕಂಥದ್ದು ರಾಜಕಾರಣ. ಅಧಿಕಾರದಲ್ಲಿ ಹೋಗಿ ಕುತ್ಕೊಂಡಿದ್ ಕೂಡ್ಲೆ ಅನೇಕ ಜನ ನಮ್ಮನ್ನ ಎದುರು ನೋಡ್ತಾ ಇರ್ತಾರೆ.
ಅವರ ಬವಣೆಗಳಿಗೆ ನಾವು ಹೇಗೆ ರಾಜಕಾರಣಿಗಳು ಮತ್ತು ಸರ್ಕಾರ ಸ್ಪಂದಿಸುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಅನ್ನತಕ್ಕಂತಹದ್ದು ದಿವಾಲಿತನ ಕೊಟ್ಟೋಗ್ಬಿಟ್ಟಿದೆ. ಅದರಿಂದಾಗಿ ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆ ಕೊಡಬೇಕು. ಹಗರಣ ಎಲ್ಲ ಬೇರೆ, ಆದ್ರೆ ನೀವು ಬಡವನ, ಶ್ರಮಿಕನ, ದಲಿತನ ಕಣ್ಣನ್ನು ಒರೆಸೋದ್ರಲ್ಲಿ ತಾವು ಫೇಲ್ ಆಗಿದ್ದೀರಾ. ಮಹಿಳೆಯರ ಕಣ್ಣಿನ ನೀರನ್ನು ಒರೆಸೋದ್ರಲ್ಲಿ ತಾವು ಫೇಲ್ ಆಗಿದ್ದೀರಾ. ದಲಿತರ ದುಡ್ಡನ್ನು ತಾವು ನುಂಗ್ತೀರಾ. ಮುಡ ಹಗರಣದಲ್ಲಿ ತಮ್ಮ ಸ್ವಂತ ಬೆನಿಫಿಟ್ಗೋಸ್ಕರವಾಗಿ ಮಾಡಬಾರ್ದ ಕೆಲಸಗಳನ್ನ ಮಾಡ್ತೀರಾ. 1494 ಕೋಟಿ ಟ್ರೆಜರಿ 2 ಇಂದ ತಾವು ಡೈರೆಕ್ಟ್ ಆಗಿ ನುಂಗು ಬಿಡ್ತೀರಾ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಜ್ಜು, ವಕಫ್ ಬೋರ್ಡ್ ಇರ್ಬೋದು, ನೀವು ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ಹಗರಣ ನಡೀತಿಲ್ಲ ಅಂತಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಹಗರಣ ನಡೀತಿದೆ. ಅದರಿಂದಾಗಿ ಸಿದ್ದರಾಮಯ್ಯನವರು ತಾವೇ ಅವ್ರೇನಾದ್ರೂ ಸಮಾಜವಾದಿ ಅಂತ ಹೇಳ್ಕೊಳ್ಳೋದಾದ್ರೆ, ಸಮಾಜಕ್ಕೆ ನಾನು ಗೂಬ್ಲೆಟ್ ವಾಚ್ ನಾನು ಏನ್ ತ್ಯಾಗ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಮೊದಲು ಮುಖ್ಯಮಂತ್ರಿ ಕುರ್ಚಿ ತ್ಯಾಗ ಮಾಡಿದ್ದಾರೆ. ಈ ವಾದ ಇದೆಯಲ್ಲ, ಈ ವಾದವನ್ನ ಕಾಂಗ್ರೆಸ್ನ ಕರ್ಣ ಬುಡಗಳಿಗೆ ನಾವು ಇಡೋದಾದ್ರೆ ಅವರಲ್ಲಿ ಬರುವಂತ ಉತ್ತರಗಳೇನ್ ಗೊತ್ತಾ? ಬೋವಿ ಹಗರಣದಲ್ಲೂ ಕೂಡ ಬೋವಿ ಸಮುದಾಯದವರನ್ನು ಕೂಡ ಕಣ್ಣೀರು ಬರಿಸಿತ್ತು ಆಗಿನ ಬಿಜೆಪಿ ಆಡಳಿತಾವಧಿಯಲ್ಲಿ ಅಂತ ಹೇಳ್ತಾರೆ. ನಾನೇನ್ ಹೇಳ್ತೀನಿ, 40% ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ಹೌದು, ಬೋವಿ ಹಗರಣ ನಡೆದಿದೆ ಅಂತ ಹೇಳ್ತಾರೆ ಬೋವಿನ ಅಭಿವೃದ್ಧಿ ನಿಗಮದಲ್ಲಿ. ನೋಡಿ, ನಾನೇನ್ ಹೇಳ್ತೀನಿ, ಈ ತರ ಇದೆ ತಾನೆ, ನಿಮಗ್ ಗೊತ್ತು ತಾನೆ. ಗೂಳಿಹಟ್ಟಿ ಶೇಖರ್ ಅವರು ಯಾರ ಹತ್ರ ಹೋಗಿದ್ದಾರೆ ಅನ್ನತಕ್ಕಂತಹದ್ದು ನಿಮ್ಗೂ ಗೊತ್ತು ತಾನೆ, ಆಯ್ತಾ? ಯಾರು ಒಬ್ಬ ಕ್ಲರ್ಕ್ ಎಲ್ಲಿ ಹೋಗಿ ಬಾಂಬೆಲೆಲ್ಲೋ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರಲ್ಲ ಗೂಳಿಹಟ್ಟಿ ಶೇಖರ್, ಆಮೇಲೆ KS ಅಧಿಕಾರಿ ಆ ಯಮ್ಮ ಪಾಪ ಎಲ್ಲೋ ಹೋಗಿದ್ದಾನೆ ಅಂತ ತನಿಖೆ ಮಾಡಿಸಿ. ಯಾಕೆ 40% ಹಗರಣದ 14 ತಿಂಗಳಾದ್ರೂ ಒಂದೇ ಒಂದು ಪೇಜ್ ರಿಪೋರ್ಟ್ ಯಾಕೆ ಬಂದಿಲ್ಲ? ತನಿಖೆ ಮಾಡಿಸಿ. ನೀವು ತನಿಖೆ ಮಾಡಿಸಿ ಸತ್ಯತೆಯನ್ನ ಹೊರಗಡೆ ತನ್ನಿ. ಯಾರು ಉಪ್ಪು ತಿಂದಿದಾರೋ ನೀರು ಕುಡಿಲೇಬೇಕು. ಹೋಗ್ಲಿ, ಕುಡಿಲಿ ಬಿಡಿ. ಅದು ಬಿಜೆಪಿ ಅವರಾದ್ರಂತೆ, ಕಾಂಗ್ರೆಸ್ ಅದರಂತೆ. ಡೈವರ್ಷನ್ ಟ್ಯಾಕ್ಟಿಸ್ ಮಾಡ್ಲಿಕ್ಕೆ ಬರಬೇಡಿ. ಶಿವಾನಂದ್ ಪಾಟೀಲ್ರು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರು ಸಾಯ್ಲಿ ಅಂತ ಹೇಳಿದಾಗ ಕನ್ನಡ ಹೋರಾಟಗಾರನ ಎತ್ಕಟ್ಬಿಟ್ಟು ಡೈವರ್ಷನ್ ಮಾಡ್ತೀರಾ. ಆತನಿಂದ ರಾಜೀನಾಮೆ ಪಡ್ಕೊಳ್ಳೋದ್ರ ಬದಲು ಇವತ್ತು ಈ ರೀತಿ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಕ್ ಹೋಗ್ತೀರಾ. ಕನ್ನಡ ಪರವಾಗಿ ಟ್ವೀಟ್ ಮಾಡ್ತೀರಾ. ದೊಡ್ಡ ದೊಡ್ಡ ಹಗರಣಗಳು ನಿಮ್ ಸುತ್ತ ಇದ್ದಾಗ. ಥ್ಯಾಂಕ್ ಯು ಅಶೋಕ್ ಅವರೇ. ಒಟ್ಟಾರೆ ಉಪ್ಪು ತಿಂದವರು ನೀರು ಕುಡಿಬೇಕು, ಸರ್ಕಾರ ಎಲ್ಲೋ ಒಂದು ಕಡೆ ಬಹುದೊಡ್ಡ ಎಡವಟ್ಟಿನಲ್ಲಿ ಸಿಕ್ಕಾಕೊಂಡಿದೆ ಎನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇದ್ರು.